ಸೊ ಮತ್ತೆ ಮನುಷ್ಯ ಬೇಕು ಅಂತ ಅನಿಸ್ತಾನೆ. ಕಡೆ ಒಂದು ಅರ್ಧ ಗಂಟೆ ಮಾತಾಡಿದ್ರೆ ಮೈಂಡ್ ಅಗೇನ್ ರಿಫ್ರೆಶ್ ಬರುತ್ತೆ. ಇಲ್ಲ ಅವ್ರ ಕಡೆಯಿಂದ ಸಾಂತ್ವನದ ಮಾತುಗಳು ಬರುತ್ತೆ. ಮತ್ತೆ ಕಾಲ್ ಮಾಡ್ಬೇಕು ಅಂತ ಅನಿಸ್ತಾ ಇರುತ್ತೆ. ಮತ್ತೆ ಮರಿಬೇಕು ಅನ್ಕೊಂಡಿರ್ತೀರಿ, ಮತ್ತೆ ಕಾಲ್ ಮಾಡ್ಬೇಕು ಅಂತ ರಿಪಿಟೇಷನ್ ಕಾಡ್ತಿರುತ್ತೆ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ಯಾವ ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗಿರ್ತಾನೆ, ಯಾವ ವ್ಯಕ್ತಿ ನಿಮ್ಮನ್ನ ಮೋಸ ಮಾಡಿರ್ತಾನೆ, ಅದೇ ವ್ಯಕ್ತಿಗೆ ಮತ್ತೆ ಮತ್ತೆ ಕಾಲ್ ಮಾಡ್ಬೇಕು ಅಂತ ನಿಮ್ಗೆ ಅದೇ ಫೀಲ್ ಕಾಡ್ತಿದ್ರೆ, ಅಥವಾ ಅದೇ ಗುಂಗಲ್ಲಿ ನಿಮಗೆ ನೀವಿರ್ತಾ ಇದ್ರೆ, ಲೈಕ್ ಅವ್ರಿಗೆ ಕಾಲ್ ಮಾಡ್ಬೇಕು, ಮಾತಾಡ್ಬೇಕು ಅಂತ ಮನಸ್ಸು ಚಳಪಡಿಸ್ತಾ ಇದ್ರೆ, ಸೊ ಅದನ್ನ ಹೇಗೆ ಡೈವರ್ಟ್ ಮಾಡ್ಕೊಳ್ಳೋದು, ಅಲ್ಲಿಂದ ಆಚೆ ಬರೋದು ಹೇಗೆ ಅಂತ ಹೇಳ್ಬಿಟ್ಟು ಇಲ್ಲಿ 3 ಟಿಪ್ಸ್ ನ ಶೇರ್ ಮಾಡ್ತೀನಿ. ವಂಡರ್ಫುಲ್ ಆಗಿರ್ತಕ್ಕಂಥ ಟಿಪ್ಸ್ ಇದೆ. ಎಲ್ಲರೂ ಕೂಡ ಈ ವಿಡಿಯೋನ ನೋಡಿ ಕೊನೆ ತನಕ. ನಿಮಗೆ ಯೂಸ್ಫುಲ್ ಆಗುವಂತ ಟಿಪ್ಸ್ ಗಳು ಹೇಳ್ತಾ ಇದೀನಿ ಇವತ್ತು. ಅಂಡ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಕೊನೆ ತನಕ ನೋಡಿ. ಒಂದು ಬೆಸ್ಟ್ ಕ್ಲಾರಿಟಿ ಸಿಗುತ್ತೆ ನಿಮ್ಗೆ. ಯಾವಾಗ ನಿಮ್ಗೆ ಈ ತರ ಮೋಸ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಮತ್ತೆ ಅವ್ರನ್ನ ಮರಿಬೇಕು ಅಂತ ಅನ್ಕೊಂಡಿರ್ತೀರಾ, ಮತ್ತೆ ಕಾಲ್ ಮಾಡ್ಬೇಕು ಅಂತ ಅನಿಸ್ತಾ ಇರುತ್ತೆ, ಮತ್ತೆ ಮರಿಬೇಕು ಅನ್ಕೊಂಡಿರ್ತೀರಿ, ಮತ್ತೆ ಕಾಲ್ ಮಾಡ್ಬೇಕು ಅಂತ ರಿಪಿಟೇಷನ್ ಕಾಡ್ತಿರುತ್ತೆ. ಅವಾಗ ಮಾಡ್ಬೇಕಾಗಿರೋ ಕೆಲಸ ಏನಂದ್ರೆ, ಫಸ್ಟ್ ಪಾಯಿಂಟ್ ಏನಂದ್ರೆ, ತುಂಬಾ ಆಪ್ತರು ಅಂತ ಏನ್ ಇರ್ತಾರೆ ನಿಮ್ ಜೊತೆಗೆ, ಅವರೊಟ್ಟಿಗೆ ಮಾತಾಡಕ್ಕೆ ಟ್ರೈ ಮಾಡಿ. ಯಾರಿಗೆ ಮೋಸ ಮಾಡಿದಂತ ವ್ಯಕ್ತಿಗೆ ಏನ್ ಕಾಲ್ ಮಾಡ್ಬೇಕು ಅಂತ ಅನಿಸ್ತಾ ಇರತ್ತೆ, ಆ ಟೈಮಲ್ಲೇ ತುಂಬಾ ಕ್ಲೋಸ್ ನಿಮ್ಮ ಮನಸ್ಸಿಗೆ ಅಟ್ಲೀಸ್ಟ್ ಇವರೊಟ್ಟಿಗೆ ಮಾತಾಡಿದ್ರೆ ಒಂದು ಸಾಂತ್ವನ ಸಿಗುತ್ತೆ ಅಂತ ಯಾರು ಅನ್ನಿಸ್ತಾರೆ, ಆ ವ್ಯಕ್ತಿಗಳಿಗೆ ಒಂದು ಲೈನ್ ತಗೊಂಡು ಕನೆಕ್ಟ್ ಮಾಡ್ಕೊಂಡು ಮಾತಾಡಕ್ ಶುರು ಮಾಡಿ. ಯಾಕೆ ಇದನ್ನ ಮಾಡ್ಬೇಕು ಅಂತ ಹೇಳಿದ್ರೆ, ಮನಸ್ಸು ಆ ಟೈಮಲ್ಲಿ ತನ್ನ ನೋವುಗಳನ್ನ, ಏನ್ ಮೆಮೊರಿ ತರ ಫೀಡ್ ಆಗಿರುತ್ತಲ್ಲ ಮೈಂಡ್ ಅಂದ್ರೆ ಮನ್ಸು, ಇಟ್ ಮೀನ್ಸ್ ಅದು ಮೆಲಕ್ ಹಾಕ್ತಿರತ್ತೆ. ಸೊ ಅಟ್ಲೀಸ್ಟ್ ಯಾರೋ ಒಬ್ರಿಗೆ ಅದಕ್ಕೆ ಸಮಾಧಾನ ಪಡಿಸುವಂತ ವ್ಯಕ್ತಿ ಬೇಕಾಗತ್ತೆ. ಈಗ ನಿಮಗೆ ಅನ್ಸುತ್ತೆ, ಮೋಸ ಮಾಡಿದ ವ್ಯಕ್ತಿ ಮಾತು ಕೇಳಿದ್ರೆ, ವಾಯ್ಸ್ ಕೇಳಿದ್ರೆ ಎಲ್ಲೋ ಒಂದ್ ಕಡೆ ಮನ್ಸಿಗೆ ಸಮಾಧಾನ ಆಗುತ್ತೆ, ಅವ್ನು ಜಗಳ ಮಾಡಿದ್ರು ಪರವಾಗಿಲ್ಲ ಅಂತ ಅನಿಸ್ತಾ ಇರತ್ತೆ. ಅಂತ ಟೈಮಲ್ಲಿ ಆ ವ್ಯಕ್ತಿ ಕಾಲ್ ಮಾಡೋದ್ ಬಿಟ್ಟು ನೀವು ನಿಮಗೆ ತುಂಬಾ ಯಾರು ಕ್ಲೋಸ್ ಇರ್ತಾರಲ್ಲ, ಸೊ ಆ ವ್ಯಕ್ತಿಗೆ ಮಾತಾಡಿ. ಅದು ನಿಮ್ಗೆ ರೆಸ್ಪೆಕ್ಟ್ ಮಾಡ್ಬೇಕು, ನಿಮ್ಗೆ ರೆಸ್ಪಾನ್ಸ್ ಮಾಡ್ಬೇಕು, ನಿಮ್ಮ ಫೀಲಿಂಗ್ಸ್ ವ್ಯಾಲ್ಯೂ ಕೊಡ್ಬೇಕು. ಅಂತ ವ್ಯಕ್ತಿಗಳಿಗೆ ಒಂದು ಕಾಲ್ ಮಾಡಿ ಮಾತಾಡಿ. ಏನ್ ಮಾಡ್ತಿದ್ದೀರಾ, ಹೇಗಿದ್ದೀರಾ, ಯಾಕೋ ಒಂಚೂರು ಬೇಜಾರ್ ಆಗ್ತಾ ಇತ್ತು, ಸೊ ಹಾಗೆ. ಸೊ ನ್ಯಾಚುರಲಿ ಹಾಗೆ ಮಾತಾಡ್ತಾ ಹೋಗಿ. ಹುಡುಗನ ವಿಚಾರ ಹೇಳೋದಕ್ಕಿಂತ, ಹುಡುಗಿ ವಿಚಾರ ಹೇಳೋದಕ್ಕಿಂತ, ಮೋಸ ಮಾಡಿದವ್ರ ವಿಚಾರ ಹೇಳೋದಕ್ಕಿಂತ ನ್ಯಾಚುರಲಿ ಬೇಜಾರಾಗ್ತಿದೆ ಅಂತ ಇಂಡೈರೆಕ್ಟ್ಲಿ ಮಾತಾಡ್ತಾ ಎಲ್ಲೋ ಒಂದ್ ಕಡೆ ಒಂದು ಅರ್ಧ ಗಂಟೆ ಮಾತಾಡಿದ್ರೆ ಮೈಂಡ್ ಅಗೇನ್ ರಿಫ್ರೆಶ್ ಬರುತ್ತೆ. ಇಲ್ಲ ಅವ್ರ ಕಡೆಯಿಂದ ಸಾಂತ್ವನದ ಮಾತುಗಳು ಬರುತ್ತೆ, ಬದುಕಿನ ಬಗ್ಗೆ ತಿಳ್ಕೊಳ್ತೀರಾ ಹೋಗ್ತೀರಾ. ಸೊ ಇದು ಮೊದಲನೇ ಒಂದು ಪಾಯಿಂಟ್ಸ್. ಇದನ್ನ ಮಾಡುವಂತ ಕೆಲಸ ಇದನ್ನ ಮಾಡ್ಲೇಬೇಕು ಆ ಟೈಮಲ್ಲಿ. ಯಾಕಂದ್ರೆ ಆ ಟೈಮಲ್ಲಿ ಮನಸ್ಸು ಯಾರ್ದೋ ಹತ್ರ ಒಂದ್ ಸ್ವಲ್ಪ ಮಾತಾಡಿದ್ರೆ ಅಗ್ರ ಅನಿಸ್ತಾ ಇರುತ್ತೆ. ಸೊ ಇದನ್ನ ಫಾಲೋ ಮಾಡಿ. ಯಾವಾಗೆಲ್ಲ ಹಾಗನ್ಸುತ್ತೆ ಅವ್ರಿಗೆ ಕಾಲ್ ಮಾಡಿ ಮಾತಾಡಿ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಏನಂದ್ರೆ, ಥಾಟ್ ಪ್ರೊಸೆಸ್ ನ ಡೈವರ್ಟ್ ಮಾಡಿ. ನೋಡಿ, ಮೈಂಡ್ ಒಂಥರ ಮೆಮೊರಿ ಕಾರ್ಡ್ ಇದ್ದಾಗ, ಏನ್ ಸೇವ್ ಆಗಿರುತ್ತೆ ಅದು ರಿಪಿಟೇಷನ್ ಮೂಡ್ ಆಗ್ತಿರತ್ತೆ. ಸೊ ನೀವು ಅವಾಗ ಇಂಥ ಟೈಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಇರತ್ತೆ. ನೋಡಿ, ಯಾವ ಟೈಮಲ್ಲಿ ನಿಮ್ಗೆ ಅವ್ರ ನೆನಪು ಕಾಡತ್ತೆ, ಯಾವ ಟೈಮಲ್ಲಿ ಅವರ ಹಿಂದಿನ ಹಳೆ ನೆನಪುಗಳು ಕಾಡತ್ತೆ, ಸೊ ಮತ್ತೆ ಮನುಷ್ಯ ಬೇಕು ಅಂತ ಅನಿಸ್ತಾನೆ, ಆ ಟೈಮಲ್ಲಿ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ವೆರಿ ಇಂಪಾರ್ಟೆಂಟ್, ನಿಮ್ಮ ಥಾಟ್ ಪ್ರೊಸೆಸ್ಗೆ ಅದು ಡೈವರ್ಟ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ನೀವು ಆ ಸಿಚುವೇಶನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ಆಲ್ರೆಡಿ ಆ ಮನುಷ್ಯ ನಿಮ್ಮನ್ನ ಕಂಪ್ಲೀಟ್, ನಿಮ್ಮ ನಂಬಿಕೆಗೆ ಮೋಸ ಮಾಡಿ ಆ ನಂಬಿಕೆನ ಸಾಯಿಸಿ ಹೋಗಿದ್ದಾನೆ ಅಂತ ಹೇಳಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಾಗ ನಿಮ್ ಸಿಚುವೇಶನ್ ನೀವು, ಸೊ 100% ಅದು ಬೇರೆ ಲೆವೆಲ್ ಇತ್ತು. ಲೈಕ್ ಬೇರೆ ತರ ಥಾಟ್ ಪ್ರೊಸೆಸ್ ಬರುತ್ತೆ, ಬೇರೆ ತರ ಯೋಚನೆಗಳು ಬರೋಕ್ ಶುರು ಆಗುತ್ತೆ. ಬೇರೆ ಯೋಚನೆಗಳು ಹೆಂಗ್ ಬರುತ್ತೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಾಗ ಅಷ್ಟೇ. ಇಲ್ಲ ಅಂದ್ರೆ ಇಲ್ಲ. ಈಗ ನೋಡಿ, ಯಾರೋ ನಮ್ಮನ್ನ ಬಿಟ್ಟು ಹೋದಾಗ, ವ್ಯಕ್ತಿ ತೀರ್ಕೊಂಡು ಹೋದಾಗ ನಾವು ಅಳ್ತೀವಿ, ಕೊರಗ್ತೀವಿ, ಒಂದ್ ಇಡೀ ದಿನ ಅಳ್ತೀವಿ, ನೆಕ್ಸ್ಟ್ ಡೇ ಅಳ್ತೀವಿ, ಒಂದ್ 3 ದಿನ ಆದ್ಮೇಲೆ ಅವಾಗ ಅನ್ಸಕ್ ಶುರು ಆಗತ್ತೆ, ಇನ್ನೇನತ್ರೂ ಕೂಡ ಮನುಷ್ಯ ಬರಲ್ಲ ಅನ್ನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ತೀವಿ ನಾವು. ಇದು ಕೂಡ ಅಷ್ಟೇನೆ, ಒಂದ್ ಅಂಡರ್ಸ್ಟ್ಯಾಂಡಿಂಗ್ ಬರೋ ತನಕ ಅಷ್ಟೇ. ಆಮೇಲೆ ನಾವು ಬೇರೆ ತರ ಯೋಚನೆ ಮಾಡಕ್ ಶುರು ಮಾಡ್ತೀವಿ. ಇದು ಟೈಮ್ ತಗೊಳುತ್ತೆ ಪ್ರೊಸೀಜರ್, ಒಂದೇ ದಿನಕ್ಕೆ ಆಗ್ಬಿಡಲ್ಲ. ಬಿಕಾಸ್ ಅಷ್ಟು ವರ್ಷದ ನೆನಪುಗಳು, ಈಗ ನಾನು ಹೇಳಿದ ತಕ್ಷಣ, ವಿಡಿಯೋದಲ್ಲಿ ಮಾತಾಡಿದ ತಕ್ಷಣ ಸಡನ್ಲಿ ಆಗ್ಬಿಡಲ್ಲ. ಇಟ್ ಟೇಕ್ ಲಿಟಲ್ ಬಿಟ್ ಟೈಮ್. ಬಟ್ ಈ ವೇನಲ್ಲಿ ನೀವು ಫಾಲೋ ಅಪ್ ಮಾಡಿ, ಡೆಫಿನೆಟ್ಲಿ ನಿಮ್ಗೆ ಅದು ವರ್ಕ್ ಆಗತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ, ಆ ಪ್ಲೇಸ್, ನಿಮ್ಗೇನು ಒಂಟಿಯಾಗಿ ಕೂತಿರ್ತೀರಲ್ಲ, ಒಂಟಿಯಾಗಿ ಕೂತಾಗ ನಿಮ್ಗೆ ನಿಮ್ದೇ ಆದ ಒಂದು ನೆಗೆಟಿವ್ ವೈಬ್ರೇಷನ್ ಇರತ್ತೆ. ನಿಮ್ ಎದುರುಗಡೆ ಯಾರು ಕಾಣ್ತಿರಲ್ಲ, ಏನು ಕಾಣ್ತಿರಲ್ಲ, ನಿಮ್ದೇ ನೋವು ನಿಮ್ಗೆ ದೊಡ್ಡದು ಕಾಣ್ತಾ ಇರತ್ತೆ. ಸೊ ನಿಮ್ದೇ ಒಂದು ಥಾಟ್ ಪ್ರೊಸೆಸ್ ಅಲ್ಲಿ, ನಿಮ್ದೇ ಆದ ಯೋಚನೆಯಲ್ಲಿ ಗುಂಗಲ್ಲಿ ಇರ್ತೀರಾ ನೀವು. ಆ ಪ್ಲೇಸ್ ಇಂದ ಹೊರಗಡೆ ಬರ್ಬೇಕು. ಹೊರಗಡೆ ಪ್ರಪಂಚ ನೋಡಿ ಒಂದ್ಸಲ. ಎಲ್ಲಾದರೂ ಜನ ಬದುಕ್ತಿರ್ತಾರೆ, ಹೊರಗಡೆ ಪ್ರಪಂಚ ನೋಡಿದಾಗ ಸುಮಾರು ಪ್ರಪಂಚ ಕಾಣುತ್ತೆ ನಿಮ್ ಕಣ್ಣೆದುರುಗಡೆ. ಅವಾಗ ಒಂದು ಜ್ಞಾನೋದಯ ಆಗತ್ತೆ ಮನಸ್ಸಿಗಾಗ್ಲಿ, ನಿಮ್ ಯೋಚನೆಗಾಗ್ಲಿ, ನಿಮ್ಗಾಗ್ಲಿ. ಸೊ ಅವಾಗ ಏನ್ ಅನ್ಸುತ್ತೆ, ಅಷ್ಟು ಯೋಚನೆ ಮಾಡ್ತಿರ್ತೀರಿ, ಅದರಿಂದ ಆಚೆ ಬರ್ತೀರಾ. ಸ್ವಲ್ಪ ಚೂರು ಬೇರೆ ತರ ಡೈವರ್ಟ್ ಆಗತ್ತೆ, ಇನ್ವಾಲ್ವ್ಮೆಂಟ್ ಆಗತ್ತೆ, ಬಿಸಿ ಆಗತ್ತೆ, ಇನ್ನೇನೋ ಕಣ್ಮುಂದೆ ಎಲ್ಲ ಕಾಣ್ತಿರುತ್ತೆ, ಅದೆಲ್ಲ ನೋಡ್ತಾ ಹೋಗುತ್ತೆ ಮನಸ್ಸು. ಅವಾಗ 100% ಸ್ವಲ್ಪ ಏನಷ್ಟು ಒದ್ದಾಡ್ತಿರ್ತೀರಿ. ನೋಡಿ, ನಾವ್ ಯಾವ್ದೋ ಒಂದ್ ದಡದ ಪಕ್ಕದಲ್ಲಿ ಕೂತ್ಕೊಂಡು ಯೋಚನೆ ಮಾಡೋರು, ಇನ್ನು ಈ ಬೇರೆ ಪಕ್ಕದ ಒಂದು ದಡದಲ್ಲಿ ಹೋಗಿ ಕೂತ್ಕೊಂಡ್ರೆ ಅಲ್ಲಿ ಬೇರೆ ತರ ಪ್ರಪಂಚ ಕಾಣುತ್ತೆ, ಬೇರೆ ಒಂದು ವಾತಾವರಣ ಕಾಣುತ್ತೆ. ಸೊ ಅದಕ್ಕೆ ಈ 3 ಟಿಪ್ಸ್ ನ ಫಾಲೋ ಮಾಡಿದ್ರೆ, ಯಾರಿಗೆ ಮತ್ತೆ ಕಾಲ್ ಮಾಡ್ಬೇಕು ಅನ್ಸಿದ್ರೆ, ಬಿಟ್ಟು ಹೋಗಿರ್ತಕ್ಕಂಥ ವ್ಯಕ್ತಿಗೆ ಮತ್ತೆ ಕಾಲ್ ಮಾಡ್ಬೇಕು ಅನ್ಸಿದ್ರೆ, ಈ 3 ಟಿಪ್ಸ್ ನ ಫಾಲೋ ಮಾಡಿ. ಡೆಫಿನೆಟ್ಲಿ ನಿಮ್ಗೆ ರಿಸಲ್ಟ್ ಬರುತ್ತೆ. 21 ಡೇಸ್ ಆರ್ 45 ಡೇಸ್ ಮಾಡಿ, ಡೆಫಿನೆಟ್ಲಿ ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಅಂಡ್
ಸ್ವಲ್ಪ ಆಚೆ ಆಚೆ ಆಗ್ತಾ ನಿಮಗೆ ಕಂಪ್ಲೀಟ್ ಆಗಿ ವ್ಯಕ್ತಿಯ ಒಂದು ಪೇನ್ ಇಂದ ಆಚೆ ಬರ್ತೀರಿ. ಸೊ ದೆನ್ ನಿಮ್ಮ ಲೈಫ್ ಅಲ್ಲಿ ಮೂವ್ ಆನ್ ಆಗ್ತೀರಿ. ಸ್ನೇಹಿತರೆ, ಯಾರಿಗಾದ್ರೂ ಕೌನ್ಸಿಲಿಂಗ್ ನೀಡಿದ್ರೆ ಸೊ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡಿ, ಬಟ್ ಫೀಸ್ ಇರುತ್ತೆ. ಸೊ ಕಾಂಟ್ಯಾಕ್ಟ್ ಮಾಡಿ, ಅಪಾಯಿಂಟ್ಮೆಂಟ್ ತಗೊಳ್ಳಿ, ಡೆಫಿನೆಟ್ಲಿ ನಾನೇ ಕೌನ್ಸಿಲಿಂಗ್ ಮಾಡ್ತೀನಿ. ಅಂಡ್ ಒನ್ ಮೋರ್ ವಿಚಾರ ಏನಂದ್ರೆ, ಇನ್ನೊಂದು ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪೇಜ್ ಇದೆ, ಜೈ ಮೋಟಿವೇಶನ್ ಸ್ಪೀಕರ್ ಅಂತ ಹೇಳಿ. ಸೊ ಅಲ್ಲೂ ಸರ್ಚ್ ಮಾಡ್ಬಿಟ್ಟು, ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡಿ. ಅಂಡ್ ಥ್ಯಾಂಕ್ಸ್ ಟು ಎವ್ರಿ ಒನ್. ಏನಕ್ಕೆ ಅಂದ್ರೆ, ಇನ್ನೊಂದು ಇನ್ಸ್ಟಾ ಪೇಜ್ ಅಲ್ಲಿ ಅಲ್ಲೂ ಕೂಡ 1000 ಫಾಲೋವರ್ಸ್ ಕಂಪ್ಲೀಟ್ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ನಮಸ್ತೆ.